ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೇನಾದರೂ ಕರ್ನಾಟಕ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ರಿಸಲ್ಟ್ ಆದ ತಕ್ಷಣದಿಂದ ಎಂಡ್ ತನಕ ಏನೇನು ಪ್ರೊಸೆಸ್ ನಡೆಯುತ್ತೆ, ಯಾವಾಗ ನಡೀತೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕಿ. ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ಸ್ಟೆಪ್ಸ್ ಏನಂದರೆ, ಈಗ ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಲಿಂಕ್ ಬಿಡ್ತಾರೆ. ಏನಂದರೆ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಅಂತ. ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಯಾರು ಮಾಡಬೇಕಂದ್ರೆ, ಈಗ ಯಾರು ಆಲ್ರೆಡಿ KCT ಬರೆದಿದ್ದೀರಾ, ನೀಟು ಎರಡು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವೇನು ಮಾಡಬೇಕಂದ್ರೆ, ಓನ್ಲಿ ನೀವು ರಿಜಿಸ್ಟ್ರೇಷನ್ ಲಿಂಕ್ ಬರ್ತಾರೆ, ಅಲ್ಲೊಂದು ಲಿಂಕ್ ಬರ್ತಾರೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಓನ್ಲಿ ನಿಮ್ದು ನೀಟ್ ರೋಲ್ ನಂಬರ್ ಹಾಕೋದು ಅಷ್ಟೇ. ನಿಮ್ಮದು ಆನ್ಲೈನ್ ಏನು ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡೋಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ನೀವು KCTಲಿ ಅಪ್ಲೋಡ್ ಮಾಡಿರ್ತಾರಲ್ಲ, ಇವಾಗ ಅಲ್ಲಿ ಆಲ್ರೆಡಿ ವೆರಿಫಿಕೇಷನ್ ಆಗಿಬಿಡುತ್ತೆ ನಿಮ್ಮ ಡಾಕ್ಯುಮೆಂಟ್ಸು. ಇವಾಗ ಮತ್ತೊಮ್ಮೆ ಏನು ಮಾಡೋಂಗಿಲ್ಲ, ಓನ್ಲಿ ನೀವು ನೀಟ್ ರೋಲ್ ನಂಬರ್ ಹಾಕಿದ್ರೆ ಮುಗಿದೋಯ್ತು. ಯಾರು KCT ಮತ್ತು ನೀಟು ಬರೆದಿದ್ರೆ, ಓಕೆ KCT ಯಾರು ಬರೆದಿದ್ದಲ್ಲ ಅವ್ರು ನೀಟಲ್ಲಿ ಓನ್ಲಿ ಲಿಂಕ್ ಓಪನ್ ಮಾಡಿಕೊಂಡು ನೀವು ಜಸ್ಟು ಏನು ಯೂಸರ್ ID ಪಾಸ್ವರ್ಡು ಸೇಮ್ ನೀವು KCTಯಲ್ಲಿ ಇತ್ತ ಅದೇ ಯೂಸರ್ ID ಪಾಸ್ವರ್ಡ್ ಮಾಡಿಕೊಂಡು ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟು ನೀಟ್ ರೋಲ್ ನಂಬರ್ ಹಾಕಿದ್ರೆ ಮುಗಿದೋಯ್ತು ನಿಮ್ಮದು ಅಷ್ಟೇ. ಓಕೆ, ನೀವು ನೀಟ್ ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತ ಅರ್ಥ. ನೆಕ್ಸ್ಟ್ ಅಂದರೆ ಓನ್ಲಿ ನೀಟ್ ಬರೆದವ್ರು ಏನು ಮಾಡ್ಬೇಕಂದ್ರೆ, ನೀವು ಸೇಮು ಯೂಸರ್ ID ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಿಮ್ಮೆಲ್ಲ ಡಾಕ್ಯುಮೆಂಟ್ಸು, ಫಾರ್ ಎಕ್ಸಾಂಪಲ್ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮದು ಕ್ಯಾಟಗರಿ ಯಾವುದಾದ್ರೂ ಕ್ಯಾಟಗರಿದು, ಮತ್ತು ನಿಮ್ಮದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮ್ ಇದ್ದರೆ ರೂರಲ್ ಮೀಡಿಯಮ್ದು, ಓಕೆ ಮತ್ತು ಹೈದರಾಬಾದ್ ಕೋಟ ಇದ್ದರೆ ಹೈದರಾಬಾದ್ ಕೊಟ್ಟು ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಆನ್ಲೈನ್ ವೆರಿಫಿಕೇಷನ್ ಇದೆ, ಆಫ್ಲೈನ್ ವೆರಿಫಿಕೇಷನ್ ಇಲ್ಲ. ಲಾಸ್ಟ್ ಇಯರ್ ಎಲ್ಲ ಆಫ್ಲೈನ್ ವೆರಿಫಿಕೇಷನ್ ಇತ್ತು, ಇವಾಗ ಆನ್ಲೈನಲ್ಲೇ ವೆರಿಫಿಕೇಷನ್ ಮಾಡ್ತಾರೆ. ಸೊ ಅದಕ್ಕಾಗಿ ಯಾರಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಇನ್ನೂ ಮಾಡಿಸಿಲ್ಲ ಅಂದರೆ ಇವಾಗಲೇ ರೆಡಿ ಇಟ್ಕೊಳ್ಳಿ. ಓಕೆ, ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮಗೆ ಕ್ವಿಕ್ಕಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಓಕೆ, ಯಾವಾಗ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ, ಮೋಸ್ಟ್ ಪ್ರಾಬಬ್ಲಿ ಫ್ರೆಂಡ್ಸ್ ಈಗ ಇನ್ನೊಂದು 10 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ದಿನ ಇರುತ್ತೆ ಅಂದರೆ 10 ಡೇಸಲ್ಲಿ ಟೈಮ್ ಕೊಟ್ಟಿರ್ತಾರೆ, 10 ಡೇಸು. ಓಕೆ, ನೀವು ಅಷ್ಟರೊಳಗಡೆ ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಆನ್ಲೈನಲ್ಲೇ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮದೇ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗೇನು ಮಾಡಿದ್ರೆ ಲಾಸ್ಟ್ ಇಯರಿಂದ ಏನು ಮಾಡ್ತಾರೆ ಅಂದರೆ, KCT ಮತ್ತು ನೀಟು ಆಪ್ಷನ್ ಎಂಟ್ರಿ ಎರಡು ಸೇರಿ ಮಾಡೋದಿರುತ್ತೆ. ನೀವು ಒಂದು KCT ಯೂಸ್ ಮಾಡ್ಕೋಬೋದು, ಅಂದರೆ ಒಂದು MBBS ಸೀಟ್ ಹಾಕ್ಬೋದು, ಆಮೇಲೆ ಬೇರೆ ಡೆಂಟಲ್ ಹಾಕ್ಬೋದು, ಎಲ್ಲ ಎಟ್ ಎ ಟೈಮ್ ಹಾಕೋದಿರುತ್ತೆ. ಪ್ರಯಾರಿಟಿ ಟಾಪ್ ಟು ಲೋ ನೀವು ಪ್ರಯಾರಿಟಿ ಕೊಡಬೇಕಾಗುತ್ತೆ. ಓಕೆ, ಸೊ ಈ ವರ್ಷದಿಂದನೇ ಲಾಸ್ಟ್ ಇಯರ್ ಕೂಡ ಸೇಮ್ ಮಾಡಿದ್ರು. ಏನು KCT ಮತ್ತು ನೀಟು ಆಪ್ಷನ್ ಎಂಟ್ರಿ ಎರಡು ಎಟ್ ಎ ಟೈಮ್ ನಡೆಸಿದ್ರು. ಓಕೆ, ಸೊ ಅದು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಫ್ರೆಂಡ್ಸ್, ಇದೆಲ್ಲ ಪ್ರೊಸೆಸ್ ಮುಗಿಯೋಕ್ಕೆ ಮೋಸ್ಟ್ ಪ್ರಾಬಬ್ಲಿ ಈಗ ನಿಮಗೆ 10 ಬಿಟ್ರು 10ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿ 10 ಡೇಸ್ ಬೇಕಾಗುತ್ತೆ. ಸೊ 20 ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ದಿಸ್ ಮಂತ್ ಎಂಡು, ಜೂನ್ ಮಂತ್ ಎಂಡು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಫಸ್ಟ್ ರೌಂಡ್ ಶೆಡ್ಯೂಲು ಎರಡು ಸೇರಿ ನಡೆಯುತ್ತೆ. ಸೊ ಫಸ್ಟ್ ರೌಂಡ್ ಶೆಡ್ಯೂಲ್ ಆಲ್ಮೋಸ್ಟ್ ಒಂದು 10 ಡೇಸ್ ಇರುತ್ತೆ ಸ್ಟಾರ್ಟಿಂಗಿಂದ ಹಿಡಿದು. ಯಾಕಂದ್ರೆ ಮೋಕ್ ಅಲಾಟ್ಮೆಂಟು ಅದೆಲ್ಲ ಇರುತ್ತೆ, ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇದಿಷ್ಟು ನೀವು ತಿಳ್ಕೊಂಡು ರೆಡಿ ಇಟ್ಕೊಳ್ಳಿ. ಈಗ ರಿಜಿಸ್ಟ್ರೇಷನ್ಗೆ ರೆಡಿ ಇರ್ರಿ. ಯಾರು ಓನ್ಲಿ ನೀಟ್ ಬರೋದಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ, ನೀವು ಆಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್